ಎಲ್ಲ ಸ್ವರ್ಗದಲ್ಲಿದೆ ಅಂತಲ್ಲ, ನಮ್ಮ ಆ ಬೇರೆ ಪ್ರಜ್ಞೆ ಇದೆ ಅಲ್ಲ, ನಮ್ಮ ಅಂತರ್ಮನಸ್ಸಿದೆ ಅಲ್ಲ, ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಅಲ್ಲ, ಅದರಲ್ಲಿ ನಾವು ಏನು ಕೇಳ್ತೇವ, ಏನು ಯೋಚನೆ ಮಾಡ್ತೇವ, ಏನು ಫೀಲ್ ಮಾಡ್ತೇವ, ಅದನ್ನು ನಮಗೆ ಯೂನಿವರ್ಸ್ ಕೊಡ್ತದೆ. ಯಾಕೆಂತ ಹೇಳಿದ್ರೆ ಯೂನಿವರ್ಸ್ ಮತ್ತು ನಾವು ಬೇರೆ ಬೇರೆ ಅಲ್ಲ, ನಾವು ಏನು ಯೋಚನೆ ಮಾಡ್ತೇವೋ ಅದನ್ನೇ ಯೂನಿವರ್ಸ್ ಕೊಡ್ತದೆ. ಚಿಕ್ಕಂದಿನಿಂದ ಮಕ್ಕಳ ತಲೆಯಲ್ಲಿ ಅಥವಾ ಮನೆಯಲ್ಲಿ, ಸಮಾಜದಲ್ಲಿ ಇದೇ ಇರ್ತದೆ. ನಾವು ಒಂದು ಕಾಮದ ಬಗ್ಗೆ ಎಷ್ಟು ಅಸಹ್ಯ ಭಾವನೆಯನ್ನು ಮೂಡಿಸ್ತೇವೆ ಅಂತ ಹೇಳಿದರೆ ಅದು ತಪ್ಪು, ಅದು ಪಾಪ, ಆ ರೀತಿ ನಮ್ಮ ತಲೆ ಮೇಲೆ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತೇವೆ. ನಮ್ಮ ಹಿಂದಿನ ಕಾಲದಲ್ಲಿ ಈಗೆಲ್ಲ ಇರಲಿಲ್ಲ. ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಆ, ಅದ್ಭುತವಾದ ಕಾಮದ ಪೋಸ್ಚರ್ಗಳನ್ನೆಲ್ಲ, ಭಂಗಿಗಳನ್ನೆಲ್ಲ ಕೆತ್ತಿದ್ದಾರೆ. ವಾಸಾಯನ ಋಷಿ ಕಾಮಸೂತ್ರ ಅಂತ ಬರ್ತಿದ್ದಾನೆ. ಅಂತೆ ಎಲ್ಲ ಮಂತ್ರಗಳಲ್ಲೆಲ್ಲ ಇರುವುದೇ ಅದೇ, ಸ್ತೋತ್ರಗಳಲ್ಲೆಲ್ಲ ಮುಕ್ತವಾಗಿ ಕಾಮದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಂತ ಹೇಳಿದ್ರೆ ಅದೊಂದು ಮನುಷ್ಯನ ಮೂಲಭೂತ ಅವಶ್ಯಕತೆ ಅಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ನೋಡಬೇಕಲ್ಲದೆ ಅದರ ಬಗ್ಗೆ ಅಸಹ್ಯವನ್ನು, ತಪ್ಪು ಕಲ್ಪನೆಯನ್ನು ಏನೆಲ್ಲ ಚಿಕ್ಕಂದಿನಿಂದ ತುಂಬಿ ತುಂಬಿ ದೊಡ್ಡಾದ ನಂತರ ಅವ್ರು ಮದುವೆ ಆಗ್ತಾರೆ, ಎಲ್ಲರೂ ಮದುವೆ ಆಗ್ತಾರೆ. ಆಗ ಎಲ್ಲರೂ ಅದೇ ಕೆಲಸ ಮಾಡಬೇಕಲ್ಲ. ನಾವು ಅದರ ಬಗ್ಗೆ, ಯಾವುದ್ರ ಬಗ್ಗೆ ನಾವು ಇಷ್ಟು ವರ್ಷದಿಂದ ಏನು ಅಸಹ್ಯವನ್ನು, ಅದರ ಬಗ್ಗೆ ಒಂದು ತಿರಸ್ಕಾರವನ್ನು ನಾವು ನಮ್ಮೊಳಗೆ ಬಿಲ್ಟ್ ಮಾಡಿಕೊಂಡಿದ್ದೇವ, ಈಗ ನಾವು ಅದನ್ನೇ ಮಾಡುವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಈಗಿನ ಮಕ್ಕಳೆಲ್ಲಾದರೆ ಓಕೆ, ಈಗಿನ ಮಕ್ಕಳು ಅಷ್ಟು ಬೋಲ್ಡ್ ಆಗಿದ್ದಾರೆ, ಅಷ್ಟೆಲ್ಲ ಥಿಂಕ್ ಮಾಡೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಇದನ್ನು ಲಿಟ್ರಲಿ ತಗೊಂಡಿರ್ತಾರೆ ಮನಸ್ಸಿನೊಳಗೆ, ಅದು ತಪ್ಪು, ಅದು ಇದು ಅಂತ. ಆಗ ನನ್ನ ಮದುವೆ ಆದ ನಂತರ ಗಂಡ ಹೆಂಡತಿ ಅದನ್ನೇ ಮಾಡುವಾಗ ಇದನ್ನು ಮಾಡಲಿಕ್ಕೆ ಯಾರು ಕಾರಣ ಆಗಿದ್ದಾರೆ ಅಂತ ಹೇಳಿದರೆ ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಆ ರೆಪೋ ಬಿಲ್ಡ್ ಆಗೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಇಬ್ಬರನ್ನು ರಿಜೆಕ್ಟ್ ಮಾಡ್ತದೆ. ಹಾಗೆ ಅವರ ನಡುವಿನ ರಿಲೇಷನ್ ಹಾಳಾಗ್ತದೆ. ಇಂದಿನ ಕಾಲದಲ್ಲಿ ಯಾರನ್ನೇ ನೋಡಿ, ಹೆಚ್ಚು ಜನ ಗಂಡ ಹೆಂಡತಿಯಲ್ಲಿ ರೀಸನ್ ಇಲ್ಲದೆ ಅವರಿಗೆ ಒಬ್ರಿಗೊಬ್ಬರಿಗೆ ಕಾನ್ಫ್ಲಿಕ್ಟ್ ಇರ್ತದೆ, ಸಮಾಧಾನ ಇರುವುದಿಲ್ಲ, ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ಯಾವುದನ್ನು ಒಪ್ಪಿಕೊಂಡಿದ್ದ ಇದು ತಪ್ಪು, ಪಾಪ ಅಂತ, ಅದನ್ನೇ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವವರಿದ್ದಾರಲ್ಲ, ಅವರನ್ನು ಸಬ್ಕಾನ್ಷಿಯಸ್ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಕೆಲವರಿಗೆ ಅಭ್ಯಾಸ ಇರ್ತದೆ, ಮನೆಯಲ್ಲಿ ಮಗಳು ಹುಟ್ಟಿದ್ರೆ ತಪ್ಪಾಯಿತು, ಮಗಳು ಮುಟ್ಬಾರ್ದು ಮನೆಯಲ್ಲಿ, ಅಥವಾ ಸೊಸೆ ಬಂದರೆ ಅವಳು ದರಿದ್ರ, ಹಾಗೆಲ್ಲ ನಾವು ಏನೆಲ್ಲ ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲಿ ತಗೊಳ್ತದೆ. ಹಾಗೇನಾಗ್ತದೆ, ನಮ್ಮಲ್ಲಿ ದರಿದ್ರವೇ ಬರ್ತದೆ, ನಮಗೆ ಅಲ್ಲಕ್ಕಿ ಚಾಲಾಗ್ತದೆ. ಇನ್ನೊಂದು ಹಣದ ಬಗ್ಗೆ ಯಾರಾದರೂ ಸಮಾಜದಲ್ಲಿ ನಾವು ಹಣ ಮಾಡಿದರೆ ಅಥವಾ ತುಂಬ ಸಕ್ಸಸ್ ಆದರೆ ನಮಗೆ ಏನು ಬರ್ತದೆ, ಯಾರೋ ತಲೆ ಹೊಡಿದಿರಬೇಕು, ಅಥವಾ ಏನೋ ಬೇಡದ ಕೆಲಸ ಮಾಡಿ ಹಣ ಮಾಡಿರಬೇಕು. ಎಲ್ರಿಗೂ ಹಣ ಬೇಕು. ಕಾಮ ಕೂಡ ಹಾಗೆ, ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತೇವೆ, ಎಲ್ಲರೂ ಅದೇ ಮಾಡ್ತೇವೆ. ಹಣ ಕೂಡ ಹಾಗೆ, ಯಾವುದ್ರ ಬಗ್ಗೆ ನಾವು ಆ ರೀತಿ ಒಂದು ಕೆಟ್ಟ ಭಾವನೆ ಇಟ್ಕೊಂಡಿದ್ದೆ, ಹಣ ಎನ್ನುವುದು ತಪ್ಪು, ಹಣ ಬಂದರೆ ಹಣ ಮಾಡಬೇಕಾದ್ರೆ ಕೆಟ್ಟ ಕೆಲಸ ಮಾಡಬೇಕು, ಹಣ ಬಂದರೆ ಹಾಳಾಗ್ತೇವೆ, ಈ ರೀತಿ ನಮ್ಮ ಮನಸ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲಿ ತಗೊಳ್ತದೆ. ನಮ್ಮ ಜೀವನದಲ್ಲಿ ಸಕ್ಸಸ್ ಪಡೆಯಲಿಕ್ಕೆ, ಹಣ ಮಾಡಲಿಕ್ಕೆ ಅದೇ